ಯಾಕೆ ಅವರೇ ಉತ್ತರವನ್ನು ನೀಡುವಂತಹ ಪ್ರಸಂಗ ಬಂತು ಅಂದ್ರೆ, ಕೇವಲ ಪ್ರಶ್ನೆಗಳನ್ನು ಮಾತ್ರ ಮಾಡಿ ಕೈ ಬಿಟ್ಟಿದ್ರೆ ನಾವು ಬೇರೆ ಬೇರೆ ಉತ್ತರಗಳನ್ನು ನಮಗೆ ತಿಳಿದಂಗೆ ನಾವೇ ಹೇಳ್ಕೊಂತಿದ್ವಿ. ಅದಕ್ಕೆ ಎಲ್ಲರ ತಲೆಗೂ ಒಂದೊಂದು ಉತ್ತರ ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಮಂಡೇ ಮಂಡೇ ಮತಿರ್ಭಿನ್ನ. ಒಂದು ಪ್ರಶ್ನೆ ಕೇಳಿದ್ವಂದ್ರೆ ಆ ಪ್ರಶ್ನೆಗೆ ನಾನು ಒಂದು ಉತ್ತರ ಹೇಳ್ತೀನಿ, ನೀವೊಂದು ಉತ್ತರ ಹೇಳ್ತೀರಿ, ಇನ್ನೊಬ್ರು ಮತ್ತೊಂದು ಉತ್ತರ ಹೇಳ್ತಾರ. ಹಿಂಗೆ ಬರೀ ಪ್ರಶ್ನೆ ಅಷ್ಟ ಮಾಡಿ ಕೈ ಬಿಟ್ರೆ ಎಲ್ಲ ಜನರು ತಮ್ಮ ತಮಗೆ ತಿಳಿದಂಗೆ ತಮ್ಮ ತಮ್ಮ ತಲೆಯೊಳಗಿನ ಉತ್ತರವನ್ನು ಹೇಳ್ತಾರೆ ಅನ್ನೋದನ್ನ ವಿಚಾರ ಮಾಡಿಕೊಂಡು ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ತಾವೇ ಉತ್ತರವನ್ನು ನಿಜಗುಣ ಯೋಗಿಗಳು ನೀಡಿದ್ದಾರೆ. ಏನು ಪ್ರಶ್ನೆ ಮಾಡಿದ್ದಾರೆ? ಗುರುತನ ಆವುದು ಇಳೆಯೋಳು. ಇದು ಪ್ರಶ್ನೆ. ಗುರುತನ ಆವುದು ಇಳೆಯೋಳು. ಇಳೆಯೋಳು ಅಂದ್ರೆ ಈ ಭೂಮಿಯಲ್ಲಿ ನಾವು ನೀವೆಲ್ಲರೂ ವಾಸ ಮಾಡುವಂತಹ ಈ ಮರ್ತ್ಯ ಲೋಕದಲ್ಲಿ, ಇಡೀ ಈ ಪ್ರಪಂಚದಲ್ಲಿ ಗುರುತನ ಅಂತ ನಾವು ಯಾವುದಕ್ಕೆ ಕರಿಬೇಕು ಅಂತ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ರು ಅಯಾಚನೆ. ಯಾಚನೆ ಅಂದ್ರೆ ಬೇಡೋದು, ಅಯಾಚನೆ ಅಂದ್ರೆ ಬೇಡದೇ ಇರೋದು. ಪದ್ಯದ ಸಾರಾಂಶ ಇಷ್ಟದ ಗುರುಗಳಾಗಿರುವಂಥವರು ಯಾರು ಅಂದ್ರೆ ಬೇಡದೇ ಇರುವವರು. ಬಹಳ ಚಲೋ ಆತ್ರಿ ಅಪ್ಪುಗಳ. ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಇವತ್ತಿಂದ ಏನು ವಿಷಯ ಐತಿ ಮ್ಯಾಲ ಕುಂತ ಹೇಳು ನಿಮಗೆ ಸಂಬಂಧಪಟ್ಟಿದ್ದು ಅಂತ ನೀವು ಒಬ್ರಿಗೊಬ್ರು ಮಾತಾಡ್ಕೊಂತ ಕುಂತೀರಿ. ಮತ್ತು ನಮಗೂ ನಿಮಗೂ ಕೂಡ ಸಂಬಂಧಪಟ್ಟಿದ್ದ ವಿಚಾರ. ನಿಜವಾದ ಗುರುತನ ಯಾವುದು ಅಂದ್ರೆ ಬೇಡದೇ ಇರೋದು. ಮತ್ತೆ ನಿಜವಾದ ಭಕ್ತ ಅಂದ್ರೆ ಯಾರು? ನಿಜವಾದ ಭಕ್ತ ಅಂದ್ರೆ ಯಾರು? ಬೇಡಿಸಿಕೊಳ್ಳದೇ ಇರೋದು. ಇಬ್ಬರ ನಡುವೆ ಇಂಥದ್ದೊಂದು ಭಾವ ಇರಬೇಕಲ್ಲ. ಗುರುಗಳು ಬೇಡಿರಬಾರದು, ಭಕ್ತರು ಬೇಡಿಸಿಕೊಂಡಿರಬಾರದು. ಬೇಡುವ ಮುನ್ನ ನೀಡಬಲ್ಲಾತನೇ ಭಕ್ತ. ದೊಡ್ಡದಿಂಥದ್ದೊಂದು ಕಾರ್ಯಕ್ರಮವನ್ನು ನಿರ್ಪಾದಿಸರು ನೀವು ಎಲ್ಲರೂ ಕೂಡಿ ಮಾಡಾಕತ್ತೀರಿ. ಹಿಂಗೆ ನೀವು ಕಾರ್ಯಕ್ರಮ ಮಾಡಾಕತ್ತೀರಿ. ಗುರುಗಳು ಇದರ ಸಾರಥ್ಯವನ್ನು ವಹಿಸಿಕೊಂಡು ನಡೆಸ್ಯಾರ. ಮತ್ತು ಗುರುವಿನ ಲಕ್ಷಣ ಇಲ್ಲಿ ಹೇಳಾಕತ್ತಾರ. ಬೇಡದೆ ಇದ್ರೆ ಮಾತ್ರ ಗುರುಗಳು ಅಂತ ಹೇಳಾಕತ್ತಾರ. ಮತ್ತ ಗುರುಗಳು ಬೇಡಿದ್ರು ಅಂದ್ರೆ ಅವರು ಸಣ್ಣವರಾದ್ರೆ ಏನ್ರಿ ಅಂತ ನೀವು ತಿಳ್ಕೊಂಡು ಕೇಳಿದ್ರ ಹಂಗ ಅದರ ಅರ್ಥ ಅಲ್ಲ. ಶಿಷ್ಯರ ಮನೋಭೂಮಿಕೆಯನ್ನ ಸದ್ಗುರುನಾಥ ಹಿಂಗ ತಯಾರು ಮಾಡಬೇಕಲ್ಲ. ಅವರು ಬೇಡುವ ಪೂರ್ವದಲ್ಲಿಯೇ ನೀಡುವ ಮನಸ್ಸನ್ನ ಶಿಷ್ಯರಲ್ಲಿ ಅವರು ನಿರ್ಮಾಣ ಮಾಡಿರ್ತಾರೆ. ಹೀಗಾಗಿ ಗುರು ಅನ್ನುವಂಥದ್ದನ್ನೇ ಬಹಳ ದೊಡ್ಡದು. ಆಮೇಲೆ ಗುರುತನ. ಗುರು ಅಂತ ನಾವು ಯಾರಿಗೆ ಕರಿಬೇಕು? ಪ್ರಶ್ನೆ, ಗುರು ಅಂತ ನಾವು ಯಾರನ್ನ ಕರಿಬೇಕು? ಜಗತ್ತಿನ ಮೊದಲ ಗುರು. ಈ ಭೂಮಿಗೆ ಕೂಸು ಜನಿಸಿ ಬಂತು ಅಂದ ತಕ್ಷಣನೇ ಮೊಟ್ಟ ಮೊದಲು ಗುರು ಯಾರಕಾರ ಕೂಸಿಗೆ? ಎಷ್ಟು ಚಲೋ ಗೊತ್ತದ ನೋಡಿ. ಅವಿನ್ನು ಕೂಸ ಹೇಳಕತ್ತಾವ. ಕೂಸಿದ್ದದ್ವನ ನಿಜವಾದ ಗುರು ಯಾರು? ತಾಯಿ. ಯಾಕ ತಾಯಿ ಮೊಟ್ಟ ಮೊದಲ ಗುರು ಅಂದ್ರೆ, ಈಗೆಲ್ಲ ಹುಡುಗರು ಶಾಲೆಗೆ ಹೋಗ್ತಾವ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಚ್ಚಿರ್ತಾವ. ದಿವಸ ಹರಿಗಟ್ಲೆ ಪುಸ್ತಕ ಬೆನ್ನು ತುಂಬ ಹಾಕೊಂಡು ಬಸ್ ಹತ್ತಿ ಸಾಲಿಗೆ ಹೋಗಿ 10 ವರ್ಷ ಕಲ್ತಿರ್ತಾವ. ಮತ್ತು ನೀವು PUC ಹೋದ ಬಳಿಕ ಅವ್ರನ್ನ ಮಾತಾಡಿಸ್ರಿ, ಇಂಗ್ಲಿಷ್ನಾಗ ಮಾತಾಡೋ ಮುಂದೆ ಮತ್ತೊಂದು ಏನಾದ್ರು ತಪ್ಪೇ ಬಿಡ್ತಾರ. 10 ವರ್ಷ ಪುಸ್ತಕ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಬೋರ್ಡ್ ಮೇಲೆ ದಿನಕ್ಕೆ 8 ತಾಸು ಬರೆದು 8 ಮಂದಿ ಮಾಸ್ತರ್ಗಳು ಕೂಡಿ ಕಲಿಸಿದ್ರು ತಪ್ಪು ನಮ್ಮ ಮಕ್ಕಳು ಮಾತಾಡ್ತಾವ. ಆದ್ರ ಲಕ್ಷ್ಯದಲ್ಲಿರ್ಲಿ, ಮನೆಯೊಳಗಿರುವಂತ ತಾಯಿ ಎನ್ನುವ ಗುರು ಎಂದೂ ಆಕಿ ಪೆನ್ ಹಿಡಿದಿಲ್ಲ, ಎಂದೂ ಆಕಿ ಪುಸ್ತಕ ತೆಗೆದಿಲ್ಲ, ಎಂದೂ ಆಕಿ ಓದು ಬರಹಗಳನ್ನು ಹೇಳಿಕೊಟ್ಟಿಲ್ಲ. ಆದ್ರೆ ತಾನು ಮಾತಾಡ್ಕೊಂತ ಒಂದೊಂದು ಶಬ್ದವನ್ನ
ಮಕ್ಕಳ ಮನಸ್ಸಿನ ಮೇಲೆ ಅಚ್ಚೊತ್ತುವಂತೆ ಮಾಡಿ ಪುಸ್ತಕ ಇಲ್ಲದೆ ಮಾತನಾಡುವಂತ ದಿವ್ಯ ಶಕ್ತಿಯನ್ನು ಕೊಟ್ಟಂತವಳು ಮನೆಯೊಳಗಿರುವಂತ ತಾಯಿ ಎನ್ನುವ ಕಾರಣಕ್ಕಾಗಿ ತಾಯಿಗಿಂತಲೂ ದೊಡ್ಡ ಗುರುಗಳು ಯಾರೂ ಇಲ್ಲ. ಅದಕ್ಕೆ ತಾಯಿ ಬಹಳ ದೊಡ್ಡವಳು. ಜನನಿ ತಾನೇ ಮೊದಲ ಗುರು, ಮನೆಯೇ ಮೊದಲು ಪಾಠಶಾಲೆ. ನಮ್ಮ ನಿಜವಾಗಿರುವಂಥ ಪಾಠಶಾಲೆ ಯಾವುದು ಅಂದರೆ ಮನೆ. ಅಲ್ಲಿರುವಂಥ ಗುರು ತಾಯಿ. ಅದಕ್ಕೆ ತಾಯಿ. ನಮ್ಮ ವೇದ ಸಂಸ್ಕೃತಿಯು ಸಹಿತ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಸತ್ಯಂ ವದ ಧರ್ಮಂ ಚರ. ಇಷ್ಟು ಎರಡು ಮಾತು ಹೇಳಿ ಮುಂದೊಂದು ಮಹತ್ವದ ಮಾತನ್ನು ಹೇಳುತ್ತದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಮುಂದೆ ಕೂತವ್ರು ಸುಮ್ಮ ಕೊಡು. ಹುಡುಗರು ಸುಮ್ಮನೆ ಕೂತ್ರನೆ ನನ್ನ ಕಡೆ ಹೇಳೋದ್ರ ಕಡೆ ನಿಮ್ದು ಲಕ್ಷ್ಯ ಇರ್ಬೇಕು. ಶಾಂತಿರ್. ಏನ್ ಹೇಳ್ತಿದ್ದೆ? ತೈತರ್ಯೋಪನಿಷತ್ತಿನ ಶಿಕ್ಷಾವಲ್ಲರಿಯ ಮಂತ್ರ ಇದು. ತೈತರ್ಯೋಪನಿಷತ್ತು ಅಂದ್ರೆ ಕಟ್ಟಕಡೆಯ ಉಪನಿಷತ್ತು. 12 ವರ್ಷಗಳ ಕಾಲ ಶಿಷ್ಯ ಗುರುಕುಲದಲ್ಲಿದ್ದು ಅಭ್ಯಾಸವನ್ನು ಮಾಡಿ ಎಲ್ಲ ವೇದಗಳನ್ನು ಕರಗತ ಮಾಡಿಕೊಂಡಿದ್ದಾನೆ. ವೇದದ ಇಂಥ ಮಂತ್ರ ಅವನಿಗೆ ಗೊತ್ತಿಲ್ಲ ಅನ್ನುವಂಗಿಲ್ಲ, ಅಷ್ಟೆಲ್ಲವನ್ನು ಅರಗಿಸಿಕೊಂಡು ತನ್ನೊಳಗೆ ಇಟ್ಟುಕೊಂಡಿರುವಂತಹ ಶಿಷ್ಯ ಈಗ ಮನೆಗೆ ಹೊರಟಿದ್ದಾನೆ. ಅಭ್ಯಾಸ ಮುಗಿದ ಬಳಿಕ ಎಲ್ಲಿಗೆ ಹೋಗೋದು? ಮನೆಗೆ ಹೊಂಟ. ಮನೆಗೆ ಹೊಂಟ ಪ್ರಸಂಗದಲ್ಲಿ ಗುರುಗಳು ಆತನಿಗೆ ಉಪದೇಶವನ್ನು ಮಾಡ್ತಾರೆ. ಹತ್ತಿರಕ್ಕೆ ಕರೆದು ಹೇಳ್ತಾರೆ, ನೋಡಪ್ಪ, ಮನೆಯೊಳಗ ಏನೂ ಓದು ಬರಹ ಬರದೇ ಇರುವಂತ ತಂದೆ ತಾಯಿಗಳಿದ್ದಾರೆ. ನೀನು 12 ವರ್ಷ ವಿಶ್ವವಿದ್ಯಾಲಯದಲ್ಲಿದ್ದು ಅಭ್ಯಾಸವನ್ನು ಮಾಡಿ ನನ್ನಂಥ ಪಂಡಿತ ಯಾರು ಇಲ್ಲ ಅಂತ ಮನೆಗೆ ಹೋಗಿ ಅಕ್ಷರ ಬಾರದೇ ಇರುವಂಥ ತಾಯಿ ತಂದೆಗಳನ್ನ ನೀನು ಸಣ್ಣವರಾಗಿ ನೋಡಬೇಡ. 12 ವರ್ಷ ನೀನು ಇಲ್ಲೇನು ಕಲ್ತಿ ಅದನ್ನೆಲ್ಲ ಮರೆತು ಬಿಡು. ಒಂದು ಮಾತನ್ನು ನೀನು ನೆನ್ಪಿಟ್ಕೊಂಡು ಹೋಗು. ಯಾವ ಮಾತು ಅಂದರೆ, ಮನೆಗೆ ಹೋದ ತಕ್ಷಣನೇ ನೀನು ಆಚರಣೆ ಮಾಡಬೇಕಾಗಿರುವಂಥ, ಪಾಲಿಸಬೇಕಾಗಿರುವ ಮಾತು ಯಾವುದು ಅಂದರೆ ಮಾತೃದೇವೋ ಭವ. ಎರಡನೇ ಮಾತು ಯಾವುದು ಅಂದರೆ ಪಿತೃದೇವೋ ಭವ. ಮೂರನೆಯ ಮಾತು ಯಾವುದು ಅಂದರೆ ಆಚಾರ್ಯ ದೇವೋ ಭವ. ಮನೆಯೊಳಗಿರುವಂಥ ತಾಯಿಯನ್ನ ದೇವರು ಅಂತ ತಿಳಿಬೇಕು. ತಾಯಿನೇ ನಿಜವಾದಂಥ ದೇವರು. ಭೂ ಪ್ರದಕ್ಷಿಣ ಶಕ್ಯೇನ ಕಾಶಿಯಾತ್ರಾ ಯುತೇನ ಚ ಸೇತು ಸ್ನಾನ ಶತೈರ್ಯಶ್ಚ ತತ್ಫಲಂ ಮಾತೃವಂದನಂ. ನಾವು ಬಹಳಷ್ಟು ಜನ ಗಂಗಾ ನದಿಯ ಸ್ನಾನಕ್ಕೆ ಹೋಗ್ತೀವಿ. ಜೀವನದೊಳಗ ಒಮ್ಮೆರ ಗಂಗಾ ನದಿಯ ಸ್ನಾನ ಮಾಡಬೇಕಂತ. ಯಾಕಂದ್ರೆ ನಾವು ಅರಿತು ಅರಿಯದೆ ಮಾಡಿದಂಥ ಪಾಪಗಳನ್ನೆಲ್ಲ ತೊಳೆಯುವಂಥ ಶಕ್ತಿ ಯಾವುದಕ್ಕದಂದ್ರೆ ಗಂಗಾ ನದಿಗದ. ಗಂಗಾ ನದಿ ಒಳಗೆ ನಾವು ತೀರ್ಥ ಸ್ನಾನವನ್ನು ಮಾಡುವುದಕ್ಕೆ ಕಾಶಿಗೆ ಹೋಗ್ತೀವಿ. ಗಂಗಾ ನದಿಯ ತೀರ್ಥ ಸ್ನಾನವನ್ನು ಮಾಡಬೇಕು ಅಂತ ಹರಿದ್ವಾರ ಋಷಿಕೇಶಗಳಿಗೆ ಹೋಗ್ತೀವಿ. ಇನ್ನೂ ಅನೇಕ ಜನ ವಿಚಾರ ಮಾಡ್ಕೋತಾರ, ಬರೀ ಗಂಗಾ ನದಿ ಒಂದ ಅಲ್ಲ, ಎಲ್ಲ ನದಿಗಳು ಕೂಡಿದಂತಹ ಸಮುದ್ರದ ಸ್ನಾನವನ್ನು ಮಾಡಿಬಿಟ್ಟಿವಿ ಅಂದ್ರೆ ಎಲ್ಲ ನದಿಗಳ ಸ್ನಾನ ಮಾಡ್ದಂಗ ಆಗ್ತದಂತ ಹೇಳಿ ಸಮುದ್ರ ಸ್ನಾನವನ್ನು ಮಾಡ್ತಾರ, ಗಂಗಾ ಸ್ನಾನವನ್ನು ಮಾಡ್ತಾರ, ಕೃಷ್ಣ ಸ್ನಾನವನ್ನು ಮಾಡ್ತಾರ. ಹತ್ತಿರದಲ್ಲಿರುವಂಥ ಪವಿತ್ರ ನದಿಗಳು ಅನ್ನುವಂಥವು ಏನದಾವಲ್ಲ, ಎಲ್ಲ ನದಿಗಳ ಸ್ನಾನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ನದಿಯ ದಡದೊಳಗಿರುವಂಥ ತೀರ್ಥ ಕ್ಷೇತ್ರಗಳ ದರ್ಶನವನ್ನು ಮಾಡ್ತಾರೆ. ಇಷ್ಟೆಲ್ಲ ಮಾಡುವುದಕ್ಕೆ ಕಾರಣ ಏನು ಅಂದ್ರೆ, ಗಂಗೆಯೊಳಗೆ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತದೆ, ತೀರ್ಥ ಕ್ಷೇತ್ರಗಳಲ್ಲಿರುವಂಥ ದೇವಾಲಯಗಳಿಗೆ ಹೋಗಿ ನಾವು ನಮಸ್ಕಾರ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಏನು ನಮ್ಮ ಭಾವ ಐತಲ್ಲ, ಆ ಭಾವವನ್ನು ಈ ಸುಭಾಷಿತದಲ್ಲಿ ಆತ ಹೇಳ್ತಾನೆ. ಹಂಗ ನೀವು 1000 ಸರಿ ಗಂಗಾ ನದಿಯ ಸ್ನಾನ ಮಾಡಿದಾಗ ಬರುವಂತಹ ಪುಣ್ಯ
1,000 ಸರಿ ಇಡೀ ನಮ್ಮ ದೇಶದ ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿ ದೇವಾಲಯಗಳನ್ನು ದರ್ಶನ ಮಾಡಿದಂತಹ ಪುಣ್ಯ, 1,000 ಸಾರಿ ಸಮುದ್ರದಲ್ಲಿ ಸ್ನಾನ ಮಾಡಿದಾಗ ಪ್ರಾಪ್ತವಾಗುವಂತಹ ಪುಣ್ಯ, ಈ ಎಲ್ಲ ಪುಣ್ಯಗಳು ಒಂದೇ ಸಾರಿ ನಿನಗೆ ಪ್ರಾಪ್ತವಾಗಬೇಕಾಗಿತ್ತು ಅಂದ್ರೆ ಭಕ್ತಿಯಿಂದ ತಾಯಿಯ ಪಾದಕ್ಕೆ ಒಮ್ಮೆ ನಮಸ್ಕಾರ ಮಾಡಿದ್ರೆ ಸಾಕು, ಈ ಎಲ್ಲ ಪುಣ್ಯ ತಾಯಿಯ ಪಾದದಲ್ಲಿದೆ ಅನ್ನುವಂತಹ ಮಾತುಗಳನ್ನ ಆ ಸುಭಾಷಿತ ಹೇಳುತ್ತದೆ. ಅಂದ್ರೆ ತಾಯಿ ಅಂದ್ರೆ ಎಷ್ಟು ದೊಡ್ಡವಳು ಅಂತ ನಮಗೆ ಅರ್ಥ ಆಗ್ತದೆ. ಉಣಲು ಕಲಿಸಿದಳು, ಉಡಲು ಕಲಿಸಿದಳು, ನಡೆಯಲು ಕಲಿಸಿದಳು, ನುಡಿಯಲು ಕಲಿಸಿದಳು. ಆಕೆ ಕಲಿಸದೇ ಇರುವಂಥ ವಿದ್ಯೆಗಳೇ ಇಲ್ಲ. ಯೋಗ್ಯವಾಗಿರುವಂಥ ತಾಯಿ ಒಬ್ಬಾಕೆ ಮನೆಯಾಗಿದ್ಲು ಅಂದ್ರೆ ನಮಗೆ ಇತಿಹಾಸ ಹೇಳಿಕೊಡ್ತಾಳ, ಅರ್ಥಶಾಸ್ತ್ರ ಹೇಳಿಕೊಡ್ತಾಳ, ರಾಜಕಾರಣ ಹೇಳಿಕೊಡ್ತಾಳ. ಅಷ್ಟೇ ಅಲ್ದನೆ ನಿಮಗೆ ಲಕ್ಷ್ಯದಲ್ಲಿರಲಿ, ರಾಜಕಾರಣ ಕಲಿಸುವಂಥವ್ರು ಇವತ್ತು ಹೊರಗೆ ಎಲ್ಲರ ಸಿಗ್ಬೋದು, ಇತಿಹಾಸ ಹೇಳಿಕೊಡುವಂಥವ್ರು ಹೊರಗೆ ಸಿಗ್ಬೋದು. ಆದರೆ ನಮ್ಮ ಈ ನೆಲದ ತಾಯಂದಿರು ಎಷ್ಟು ಪವಿತ್ರ ಆತ್ಮರು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ತಾವು ಮಠಕ್ಕೆ ಹೊಂಟರು ಅಂದ್ರೆ ಸಣ್ಣವಿರುವಂಥ ಮಕ್ಕಳನ್ನ ತಮ್ಮ ಬಗಲೊಳಗೆ ಹಿಡ್ಕೊಂಡು ಹೋಗಿ ತಾವು ನಮಸ್ಕಾರ ಮಾಡೋದಕ್ಕಿಂತ ಮೊದಲು ಮಕ್ಕಳಿಂದ ನಮಸ್ಕಾರವನ್ನ ಮಾಡಿಸಿ ಇಡೀ ನಮ್ಮ ಭಾರತದ ಸಂಸ್ಕೃತಿಯನ್ನ ಮಕ್ಕಳಿಗೆ ಮೊಟ್ಟ ಮೊದಲು ಕಲಿಸಿಕೊಡುವಂಥವಳು ಅಂದ್ರೆ ಆಕೆ ತಾಯಿ ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಟುಕೋಬೇಕು. ತಾಯಿ ಅಂದ್ರೆ ಬಹಳ ದೊಡ್ಡವಳು, ತಾಯಿಯ ಜವಾಬ್ದಾರಿ ಅಷ್ಟು ದೊಡ್ಡದದು. ಅದಕ್ಕೆ ನಮ್ಮ ಜಾನಪದದಲ್ಲಿ ಒಂದು ಸುಂದರವಾಗಿರುವಂಥ ಮಾತಿದೆ. ಏನ್ ಹೇಳ್ತಾರೆ ಅವರು ಅಂದ್ರೆ, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸೊತ್ತಿನ ಹಾದಿ ತವರೂರು, ತಾಸೊತ್ತಿನ ಹಾದಿ ತವರೂರು, ಕಾಶಿ ಕುಂತಾಳೆ ಹಡೆದವ್ವ ಅಂತ ಹಾಡ್ತಾಳೆ. ಯಾರೋ ಓಡ್ಯಾನ ಹೆಣ್ಮಕ್ಳು ಎಲ್ಲರೂ ಕೂಡಿ ಕಾಶಿಗೆ ಹೋಗುನು, ಕಾಶಿಗೆ ಹೋಗುನು. ಈಗ ನಿಮಗೆಲ್ಲ ಗೊತ್ತದು, ಎಷ್ಟು ದಿವಸ ಯಾವ ಹೆಣ್ಮಕ್ಳು ಯಾವ್ಯಾವ ಗುಡಿಯನ್ನು ನೋಡಿದ್ದಿಲ್ಲ. ಈ 5 ವರ್ಷದಾಗ ಎಲ್ಲರೂ ಎಲ್ಲ ದೇವಾಲಯಕ್ಕೆ ಅಡ್ಡಾಡಿ ಬಂದ. ಗೊತ್ತಾಗ್ಯದ ನಿಮ್ಗೆ ಹೆಂಗೆ ಅಡ್ಡಾಡಿ ಬಂದಿರಿ ನೀವು ಅಂತ ಹೇಳಿ. ಎಲ್ಲರೂ ಚೀಲ ತಗೊಳ್ಳೋದು, ಚೀಲದಾಗ ಆಧಾರ್ ಕಾರ್ಡ್ ಇಟ್ಕೊಳ್ಳೋದು, ಪ್ರವಾಸಕ್ಕೆ ಹೋಗುದ. ಹಂಗ ಆ ಹೆಣ್ಮಗಳನ್ನ ಕರೆದ್ರಂತ ಓಣ್ಯಾನ ಹೆಣ್ಮಕ್ಳೆಲ್ಲ ಕಾಶಿಗೆ ಹೊಂಟಿವಿ, ಬರ್ತೀಯನು ಕಾಶಿಗೆ ಹೊಂಟಿವಿ.